ವಿಡಿಯೋದಲ್ಲಿ ಚಿತ್ತಾ ನಕ್ಷತ್ರದವರು ತಮ್ಮ ನಕ್ಷತ್ರ ದೋಷ ನಿವಾರಣೆಗಾಗಿ ಹಾಗೂ ಕಷ್ಟಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕವನ್ನು ಪಠಣ ಮಾಡಬೇಕು ಈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಚಿಂತಕಿ, ಲೇಖಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ನಕ್ಷತ್ರ ಹಾಗೂ ಎಷ್ಟನೇ ಪಾದ ಅಂತ ತಿಳ್ಕೊಂಡು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿಕೊಂಡ್ರೆ ಎಲ್ಲ ತೊಂದರೆಗಳು, ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಬೇಸರ ಹಾಗೂ ಗ್ರಹಚಾರಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ನಕ್ಷತ್ರ ಮಾತ್ರ ಗೊತ್ತಿದ್ದು ಎಷ್ಟನೇ ಪಾದ ಅಂತ ಗೊತ್ತಿಲ್ಲದಿದ್ದರೆ ಆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕಾಗುತ್ತೆ. ಚಿತ್ತಾ ನಕ್ಷತ್ರದ ಮೊದಲನೇ ಪಾದದವರಿಗೆ 53ನೆಯ ಶ್ಲೋಕ. ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತ ಭೃದ್ಭೋಕ್ತ ಕಪೀಂದ್ರೋ ಭೂರಿ ದಕ್ಷಿಣಃ. ನಾಮದ ಅರ್ಥ: ಬ್ರಹ್ಮಾದಿ ದೇವತೆಗಳನ್ನು ಅಸುರರಿಂದ ಕಾಪಾಡಿದವನು, ಕೃಷ್ಣಾವತಾರದಲ್ಲಿ ಗೋವುಗಳನ್ನು ರಕ್ಷಿಸಿದವನು, ನಾಸ್ತಿಕರಿಂದ ದೂರ ಉಳಿಯುವವನು, ಜ್ಞಾನದ ಮೂಲಕ ಅರಿಯಲು ಸಾಧ್ಯವಾಗಿರುವವನು, ಪ್ರಾಚೀನನಾದವನು, ಜೀವಿಗಳ ಶರೀರವನ್ನೊಳಗೊಂಡ ಎಲ್ಲ ತತ್ವಗಳಿಗೆ ನೆರವಾಗುವವನು, ಭೋಗಿಸುವವನು, ಕಪಿಗಳ ಒಡೆಯ. ಚಿತ್ತಾ ನಕ್ಷತ್ರದ 2ನೇ ಪಾದದವರಿಗೆ ಸೋಮಪೋ ಅಮೃತಪ ಸೋಮ ಪುರುಜಿತ್ ಪುರುಷತ್ತಮಃ ವಿನಯೋ ಜಯ ಸತ್ಯ ಸಂಧೋ ದಾಶಾರ್ಹ ಸಾತ್ವತಾಂ ಪತಿ. ನಾಮದ ಅರ್ಥ: ತನ್ನ ರಾಮಾವತಾರದಲ್ಲಿ ಹಲವು ತ್ಯಾಗಗಳ ಬಳಿಕ ಅಮೃತವನ್ನು ಸೇವಿಸಿದವನು, ಎಲ್ಲ ರಾಜರುಗಳನ್ನು ಗೆದ್ದವನು, ಯಾವಾಗಲೂ ಶ್ರೇಷ್ಠವಾದವುಗಳೊಡನೆ ಇರುವವನು, ವಿನಯವುಳ್ಳವನು, ಕೊಟ್ಟ ಮಾತಿಗೆ ತಪ್ಪದವನು, ಯಾವಾಗಲೂ ಜಯವುಳ್ಳವನು, ಯಾದವ ಕುಲದಲ್ಲಿ ಜನಿಸಿದವನು. ಚಿತ್ತಾ ನಕ್ಷತ್ರದ 3ನೇ ಪಾದದವರಿಗೆ ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಅಮಿತ ವಿಕ್ರಮಃ ಅಂಭೋ ನಿಧಿರನಂತಾತ್ಮ ಮಹೋದತಿಶಯೋಂತಕಃ. ನಾಮಗಳ ಅರ್ಥ: ತನ್ನ ಭಕ್ತರಿಗೆ ಸತ್ಯದ ಮಾರ್ಗವನ್ನು ತೋರಿಸುವವನು, ವಿನಯ ಸಂಪನ್ನನು, ಪ್ರತಿಯೊಂದರ ಹಿಂದೆ ಸಾಕ್ಷಿಯಂತೆ ಇರುವವನು, ಮೋಕ್ಷವನ್ನು ನೀಡುವವನು, ಮಿತಿ ಇಲ್ಲದ ಪರಾಕ್ರಮವುಳ್ಳವನು, ದೇವ, ದಾನವ ಮತ್ತು ಮಾನವರಿಗೆ ನೆಲೆಯಾಗಿರುವವನು, ಅನಂತದ ಆತ್ಮನಾಗಿರುವವನು, ಮಹಾಸಾಗರದ ಮೇಲೆ ಮಲಗಿರುವವನು, ಎಲ್ಲರ ಅಂತ್ಯಕ್ಕೂ ಕಾರಣನಾಗಿರುವವನು. ಚಿತ್ತಾ ನಕ್ಷತ್ರದ 4ನೇ ಪಾದದವರಿಗೆ ಅಜೋಸ್ಮಹಾರ್ಹ ಸ್ವಭಾವ್ಯೋ ಜಿತಾಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮಃ. ನಾಮದ ಅರ್ಥ: ತನ್ನ ಭಕ್ತರಿಗೆ ಸತ್ಯದ ಮಾರ್ಗವನ್ನು ತೋರಿಸುವವನು, ವಿನಯ ಸಂಪನ್ನನು, ಪ್ರತಿಯೊಂದರ ಹಿಂದೆ ಸಾಕ್ಷಿಯಂತೆ ಇರುವವನು, ಮೋಕ್ಷವನ್ನು ನೀಡುವವನು, ಮಿತಿಯಿಲ್ಲದ ಪರಾಕ್ರಮವುಳ್ಳವನು, ದೇವ, ದಾನವ ಮತ್ತು ಮಾನವರಿಗೆ ನೆಲೆಯಾಗಿರುವವನು, ಅನಂತದ ಆತ್ಮವಾಗಿರುವವನು, ಮಹಾಸಾಗರದ ಮೇಲೆ ಮಲಗಿರುವವನು, ಎಲ್ಲರ ಅಂತ್ಯಕ್ಕೂ ಕಾರಣವಾಗಿರುವವನು.